ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ತಾಳಿಕೋಟಿ ಅಂತ ಮಹಾನ್ ಪುಣ್ಯ ಕ್ಷೇತ್ರದಲ್ಲಿ ನಡೆದಾಡಿದ ದೇವರದ್ದೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಲಿಂಗೈಕ್ಯ ವೀರಸ್ಥ ಮಹಾಸ್ವಾಮಿಗಳ ಪಾದಾರ್ಪಣೆಗೆ ಪಡುವಂತ ಇವತ್ತಿನ ದಿವಸ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಹಮ್ಮಿಕೊಂಡಿರತಕ್ಕಂಥ 65ನೇ ದಿನದ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಪಾಲ್ಗೊಂಡಿರ್ತಕ್ಕಂಥ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹರ್ಸೂರ್ ಅವ್ರಿಗೂ ಹಾಗೂ ಪರಕುತ್ತ ರಂಗರಾಜ್ ಅವ್ರಿಗೂ, ಸುರೇಶ್ ಹೆಜಾರಿ ಅವ್ರಿಗೂ ಹಾಗೂ ಮುಸ್ತಫಾ ಬಡಿಯಾರಿ ಅವ್ರಿಗೂ, ಪ್ರಕಾಶ್ ಹೆಜಾರಿ ಅವ್ರಿಗೂ, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಹಬೀಬ್ ಮರಗುಳಿ ಅವ್ರಿಗೂ, ಸಂಜೀವ್ ಬರ್ನಾಳ್ ಅವ್ರಿಗೂ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ದೇವೇಂದ್ರ ಹಾದಿಮನಿ ಅವ್ರಿಗೂ ಹಾಗೂ ಅವರಿವರಲ್ಲದೆ ತಾಳಿಕೋಟೆ ಪಟ್ಟಣದ ಎಲ್ಲ ಸಮುದಾಯದ ಹಿರಿಯ ಮುಖಂಡರುಗಳಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಈ ಒಂದು ವೇದಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಸತತವಾಗಿ 65 ದಿನಗಳ ಈ ಒಂದು ಮುಕ್ತಾಯ ಹಂತದಲ್ಲಿ ಈ ಒಂದು ಹೋರಾಟವನ್ನ ಶಾಂತಿಯುತವಾದಂತ ಮತ್ತು ನ್ಯಾಯಯುತವಾದಂತ ಹೋರಾಟವನ್ನ ಹಮ್ಮಿಕೊಂಡು ಬರ್ತಾ ಇದೆ. ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣ ಕಟ್ಟಿಗಳಿ ಅವರು ಮಾತಾಡಬೇಕಂತ ವಿನಂತಿಸಿಕೊಳ್ತೇನೆ. ಗ್ರಾಮದಲ್ಲಿ ನಿರ್ಮಿಸಲು ಪ್ರಜಾಸೌಧವನ್ನು ಮೈಲತ್ತೂರು ಗ್ರಾಮದಲ್ಲಿ ನಿರ್ಮಾಣ ಮಾಡುವ ಹಂತದಲ್ಲಿದ್ದು ಇದನ್ನು ತಾಳಿಕೋಟೆಯಿಂದ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿ ಇರುವುದರಿಂದ ಸಾರ್ವಜನಿಕರಿಗೆ ಅತಿ ತೊಂದರೆಯಾಗುತ್ತದೆ. ವೃದ್ಧರಿಗೆ, ಅಂಗವಿಕಲರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅತಿ ಏನಪ್ಪಾ ಅಂತಂದ್ರೆ ದೂರ ಆಗುವುದರಿಂದ ಇದು ತಾಳಿಕೋಟೆಯಲ್ಲೇ ಪ್ರಜಾಸೌಧವನ್ನು ನಿರ್ಮಾಣ ಮಾಡುವ ಸಲುವಾಗಿ 65ನೇ ಸತ್ಯಾಗ್ರಹವನ್ನು ಮುಂದುವರಿಸ್ತಾ ಇದೆ. ಇದು ತಾಳಿಕೋಟೆಯಲ್ಲಿ ಈಗಾಗಲೇ ಸರ್ಕಾರಿ ಜಾಗವನ್ನು ಸಾಕಷ್ಟು ಇರುತ್ತದೆ. ಹಳೆ ಮುನ್ಸಿಪಾಲಿಟಿ, ಹಳೆ ಪ್ರವಾಸಿ ಮಂದಿರ, KEB ಮತ್ತು ಈ ಗೌತಾಣಿ ಜಾಗ ಇವು 4ಗಳಲ್ಲಿ ಯಾವುದೇ ಸ್ಥಳದಲ್ಲಿ ತಾಳಿಕೋಟೆಯ ಪ್ರಜಾಸೌಧವನ್ನು ತಾಳಿಕೋಟೆಯಲ್ಲೇ ಪ್ರಜಾಸೌಧ ನಿರ್ಮಾಣ ಮಾಡುವ ಸಲುವಾಗಿ ಈ 65ನೇ ಧರಣಿ ಸತ್ಯಾಗ್ರಹವನ್ನು ನಡೀತಾ ಇದೆ. ಮತ್ತು ಇದನ್ನು ಈ ತಾಳಿಕೋಟೆಯಲ್ಲಿ ಘೋಷಣೆ ಆಗುವವರೆಗೂ ಮತ್ತು ಅಧಿಕೃತವಾಗಿ ಈ ತಾಳಿಕೋಟೆಯಲ್ಲೇ ಪ್ರಜಾಸೌಧ ನಿರ್ಮಾಣ ಆಗುವವರೆಗೂ ಈ ಧರಣಿ ಸತ್ಯಾಗ್ರಹವನ್ನು ಮುಂದುವರಿತಾನೆ ನಡೀತಾ ಇದೆ. ನಾವು ಏನಪ್ಪಾ ಅಂತಂದ್ರೆ ಎಲ್ಲರೂ ಇದರಲ್ಲಿ ನಾವು ಹೋರಾಟ ಸಮಿತಿಯ ಸದಸ್ಯರು ಈಗ ಹಿಂಜರಿಬಾರ್ದು ಮತ್ತು ಹಿಂಜರಿಕೊಂತ ನಮಗೆ ಬೆಲೆ ಬರೋದ. ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪಾ ಅಂತಂದ್ರ ಕೂಡಿ ಮತ್ತು ಈ ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡುವ ಸಲುವಾಗಿ ವಿಜೃಂಭಣೆಯಿಂದ ಏನಪ್ಪಾ ಅಂತಂದ್ರ ಈ ಹೋರಾಟವನ್ನು ಮಾಡಬೇಕು. ಮತ್ತು ಈ ಹೋರಾಟ ಮಾಡುವುದರಿಂದ ಎಲ್ಲಾ ವೃತ್ತಹಳ್ಳಿಯ ಸಾರ್ವಜನಿಕರಿಗೂ, ತಾಳಿಕೋಟೆಯವರಿಗೂ, ಎಲ್ಲಾ ವಿದ್ಯಾರ್ಥಿಗಳಿಗೂ, ವಯೋವೃದ್ಧರಿಗೂ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಈ ತಾಳಿಕೋಟೆಯಿಂದ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಅಂತ ಈ ಹೋರಾಟ ಸಮಿತಿಯಿಂದ ಅದು ಊರಿನ ಹಿರಿಯರಿಂದ ಮತ್ತು ಅನೇಕ ಸಂಘ ಸಂಸ್ಥೆಗಳಿಂದ ಹೋರಾಟವನ್ನು ನಡೆಸಿದೆ. ಇದಕ್ಕೆ ಒಂದೆರಡು ಮಾತು ಆಡಳಿತ ಅವಕಾಶ ಮಾಡಿಕೊಟ್ಟಂತ ಹೋರಾಟ ಸಮಿತಿಯವರಿಗೆ, ಊರಿನ ಹಿರಿಯರಿಗೆ ಎಲ್ಲರಿಗೂ ನಾನು ನೋಡ್ತೀನಿ. ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ 65ನೇ ದಿನದ ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ದೇವೇಂದ್ರ ಹಾದಿಮನಿ ಅವರು ಮಾತಾಡಬೇಕಂತ ವಿನಂತಿಸಿಕೊಂಡಿದ್ದಾರೆ. ಒಂದು ಜಾತಿ ಅಥವಾ ಜನಾಂಗಕ್ಕೋಸ್ಕರ ಕೆಲಸ ಮಾಡಿಲ್ಲ. ಭಾರತದ ಪಟ್ಟ ಕಡೆಯ ವ್ಯಕ್ತಿಯ ಸಲುವಾಗಿ ನನ್ನ ಜೀವನವನ್ನೇ ತ್ಯಜಿಸಿದ್ದೇನೆ. ಸಂಶಯಿತರ ಹೋಗಿ ಸಂವಿಧಾನವನ್ನು ಓದಿಕೊಳ್ಳಿ ಎನ್ನುವ ಮಾತನ್ನು ಹೇಳಿದ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಕೋಟಿ ಕೋಟಿ ಜೈ ಭೀಮ್ ನಮನವನ್ನು ಸಲ್ಲಿಸುತ್ತಾ, ತದನಂತರ ತಾಳಿಕೋಟೆಯ ತಾಲೂಕಾ ಹೋರಾಟ ಸಮಿತಿಯ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಸದಸ್ಯರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ, ಒಂದು ವೇಳೆ ಇನ್ನು ಸುಮಾರು 65ನೇ ದಿನ ಹೋರಾಟದ ಹಂತದ ಹೋರಾಟ ಬಂದು ಮುಟ್ಟಿದೆ. ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ 65ನೇ ದಿನದ
ಈ ಒಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರಿಗೆ ನಾನು ಇವತ್ತಿನ ಈ ಒಂದು ವೇದಿಕೆಯಿಂದ ನಾನು ಬೀಳ್ಕೊಡುತ್ತಾ ನಾಳೆ ದಿನ 66ನೇ ದಿನದ ಈ ಒಂದು ಧರಣಿ ಸತ್ಯಾಗ್ರಹವನ್ನ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಹಾಗೂ ತಾಳಿಕೋಟೆಯ ಎಲ್ಲ ಸಮುದಾಯದ ಹಿರಿಯ ಮುಖಂಡರುಗಳು ಸೇರಿ ನಾಳೆ 66ನೇ ದಿನದ ಈ ಒಂದು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರುಗಳಿಗೆ ಮತ್ತು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿ ಈ ಒಂದು ವೇದಿಕೆಯನ್ನು ನಾನು ಬೀಳ್ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.